ಹಲೋ ಹಾಯ್ ಫ್ರೆಂಡ್ಸ್, ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ತುಂಬಾ ಈಸಿ ಅಂಡ್ ಹೆಲ್ತಿ ರೆಸಿಪಿಯಾದ ಕುಕುಂಬರ್ ಸಲಾಡ್ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ 2 ಎಳೆಯಾಗಿರೋಂಥ ಕುಕುಂಬರ್ನ ತಗೋತಾ ಇದ್ದೀನಿ ನಾನು. ಇದನ್ನ ಎರಡು ಸೈಡ್ ಈ ತರ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡು ನೋಡಿ, ಈ ತರ ಉಜ್ಜಿದ್ರೆ ಇದರಲ್ಲಿ ಕುಕುಂಬರ್ ಸ್ವಲ್ಪ ಕಹಿ ಅಂಶ ಇರುತ್ತೆ. ಅದರಲ್ಲಿ ಒಂದೊಂದು ಕುಕುಂಬರ್ ನೋಡಿ ತುಂಬಾ ಕಹಿ ಇರುತ್ತೆ. ಅದನ್ನ ಈ ತರ ರಬ್ ಮಾಡ್ಕೊಂಡು ಸೈಡ್ ಅಲ್ಲಿ ತೆಗೆದ್ರೆ ನೋಡಿ ಕಹಿ ಅಂಶ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಅವಾಗ ಅದು ತಿನ್ನೋದಕ್ಕೆ ಟೇಸ್ಟಿ ಆಗಿರುತ್ತೆ. ಅದಕ್ಕೆ ನೋಡಿ ಈ ತರ ಎಲ್ಲಾನು ತೆಕ್ಕೊಂಡು ಇದನ್ನ ತೊಳ್ಕೊಂಬಿಡಿ. ತೊಳ್ಕೊಂಡಾದ್ಮೇಲೆ ಇದನ್ನ ಚೆನ್ನಾಗಿ ಸಿಪ್ಪೆ ಎಲ್ಲಾನು ಚೆನ್ನಾಗಿ ಬಿಡಿಸ್ಕೊಳ್ಳಿ. ಎಲ್ಲ ಪೀಲ್ ಮಾಡ್ಕೊಂಡು, ಸಿಪ್ಪೆನ ತಿನ್ನೋರು ಸಿಪ್ಪೆ ತೆಗೆದೆ ಹಾಗೆ ಕೂಡ ಮಾಡ್ಕೋಬಹುದು. ತಿಂದೇ ಇರೋರು ಈ ತರ ಪೀಲ್ ಮಾಡ್ಕೋಬಹುದು. ನೋಡಿ, ಇವಾಗ ಇದನ್ನ ಮಧ್ಯಕ್ಕೆ ಕಟ್ ಮಾಡ್ಕೊಂಡು 4 ಭಾಗ ಮಾಡ್ಕೊಳ್ಳಿ. ಅದನ್ನ ಈ ತರ 4 ಭಾಗ ಮಾಡ್ಕೊಂಡು ಅದ್ ಮಧ್ಯದಲ್ಲಿ ಬೀಜಗಳಿರುತ್ತಲ್ಲ ಅದನ್ನ ಒಂದ್ಸಲ ಕಟ್ ಮಾಡಿ ತಿಂದ್ ನೋಡಿ. ಅದು ತುಂಬಾ ಒಂದೊಂದ್ಸಲ ಅದು ಕೂಡ ಹುಳಿಯಾಗಿ ಬರುತ್ತೆ. ಅದು ಹುಳಿಯಾಗಿದ್ರೆ ಹಾಕ್ಬೇಡಿ. ಅದು ಸ್ವೀಟ್ ಆಗಿ ಚೆನ್ನಾಗಿ ಎಳೆಯಾಗಿದ್ರೆ ಅದನ್ನ ಹಾಗೆ ಹಾಕೊಳ್ಳಿ ಬೀಜಗಳನ್ನ. ಇಲ್ಲಾಂದ್ರೆ ತೆಗೆದ್ಬಿಟ್ಟು ಈ ತರ ನೋಡಿ ಸಣ್ಣ ಸಣ್ಣಕ್ಕೆ ಈ ತರ ಕಟ್ ಮಾಡ್ಕೊಳ್ಳಿ. ತುಂಬಾ ಸಣ್ಣಕ್ಕೂ ಬೇಡ, ತುಂಬಾ ದಪ್ಪಕ್ಕೂ ಬೇಡ, ಮೀಡಿಯಂ ಸೈಜ್ ಅಲ್ಲಿ ಈ ತರ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಇವಾಗ ಇದಕ್ಕೆ ಒಗ್ಗರಣೆಗೆ 2 ಸ್ಪೂನ್ ಅಷ್ಟು ಎಣ್ಣೆ ಸಾಕು. 2 ಸ್ಪೂನ್ ಎಣ್ಣೆಗೆ ಹಾಕಿ ಒಂದೇ ಒಂದು ಸ್ಪೂನು ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಅರ್ಧ ಸ್ಪೂನ್ ಹಾಕೊಳ್ಳಿ. ಜೀರಿಗೆ ಮೊದಲೇ ಹಾಕೊಂಡ್ರೆ ಅದು ಕಪ್ಪಗ ಹೋಗುತ್ತೆ. ಅದಕ್ಕೆ ಸಾಸಿವೆ ಸಿಡ್ದಾದ್ಮೇಲೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತೆ 1 ಸ್ಪೂನು ಕಡಲೆಬೇಳೆ, ಮತ್ತೆ 1 ಸ್ಪೂನು ಉದ್ದಿನ ಬೇಳೆ ಎಲ್ಲ ಹಾಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ್ಮೇಲೆ ಇವಾಗ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಕುಕುಂಬರ್ನ, ಸೌತೆಕಾಯಿ, ಅದಕ್ಕೆ 4 ರಿಂದ 5 ಹಸಿಮೆಣಸಿನ್ಕಾಯಿನ ಈ ತರ ರೌಂಡ್ ಕಟ್ ಮಾಡಿ ಹಾಕೊಳ್ಳಿ ಸಣ್ಣ ಸಣ್ಣಕ್ಕೆ. ಹಾಗೆ 1/4 ಚಿಪ್ಪಷ್ಟು ತೆಂಗಿನಕಾಯಿ ಕೂಡ ತುರ್ಕೊಂಡು ಹಾಕೊಳ್ಳಿ. ಸಣ್ಣ ಸಣ್ಣಕ್ಕೆ ತುರ್ಕೊಳ್ಳಿ, ತುಂಬಾ ದಪ್ಪಕ್ಕೆ ತುರ್ಕೊಳಕ್ ಹೋಗ್ಬೇಡಿ. ಮತ್ತೆ ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು. ಅದಾದ್ಮೇಲೆ ಇವಾಗ ನಾವು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಅದಕ್ಕೆ ಹಾಕೊಳ್ಳೋಣ. ಎಲ್ಲ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಇನ್ನೊಂದು 1 ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ. ತುಂಬಾ ಜಾಸ್ತಿ ಹಾಕ್ಬೇಡಿ, ಆಮೇಲೆ ಬೇಕು ಅಂದ್ರೆ ಟೇಸ್ಟ್ ನೋಡಿ ಹಾಕೋಬಹುದು. ನೋಡಿ, ಸ್ವಲ್ಪ ಈ ತರ ಚಿಕ್ಕ ಸ್ಪೂನ್ ಅಲ್ಲಿ 1 ಸ್ಪೂನ್ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಮಿಕ್ಸ್ ಮಾಡ್ಕೊಂಡು ನೀವು ಹಾಗೆ ಕೂಡ ತಿನ್ಬೋದು. ಇದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕೊಂಡ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ. ಇದು ತುಂಬಾ ಟೇಸ್ಟಿ ಆಗಿರುತ್ತೆ, ಆದ್ರೆ ಮಜ್ಜಿಗೆ ಹಾಕೊಂಡು ತಿಂದ್ರೆ ಇನ್ನೂ ತುಂಬಾ ಟೇಸ್ಟಿ ಆಗಿರುತ್ತೆ. ಇದಕ್ಕೆ ನಾನು ಬರೀ 2 ಸ್ಪೂನ್ ಅಷ್ಟು ಮಜ್ಜಿಗೆ ಹಾಕ್ತಾ ಇದ್ದೀನಿ, ತುಂಬಾ ಜಾಸ್ತಿ ಹಾಕ್ತಾ ಇಲ್ಲ. ನೋಡಿ, ಈ ತರ ದೊಡ್ಡ ಸ್ಪೂನ್ ಅಲ್ಲಿ 2 ಸ್ಪೂನ್ ಅಷ್ಟು ಮಜ್ಜಿಗೆ ಹಾಕೋತಾ ಇದ್ದೀನಿ. ತುಂಬಾ ಜಾಸ್ತಿ ಹಾಕಕ್ ಹೋಗ್ಬೇಡಿ, ಯಾಕೆಂದ್ರೆ ಇದು ಸೌತೆಕಾಯಿ ನೀರ್ ಬಿಟ್ಕೊಳ್ಳುತ್ತೆ. ಅದಕ್ಕೇನೆ 2 ಸ್ಪೂನ್ ಹಾಕಿದ್ರೆ ಸ್ವಲ್ಪ ಅಲ್ಲಲ್ಲಿ ಮಜ್ಜಿಗೆ ಸಿಗ್ತಾ ಇರುತ್ತೆ, ನಿಮ್ಗೆ ಚೆನ್ನಾಗಿರುತ್ತೆ. ತುಂಬಾ ಹೊತ್ ಬಿಟ್ರೆ, ಯಾಕೆಂದ್ರೆ ಉಪ್ಪು ಹಾಕಿರ್ತೀವಲ್ಲ, ನೀರ್ ಬಿಟ್ಕೊಂಡ್ಬಿಡುತ್ತೆ. ನೋಡಿ, ಇವಾಗ ಸೌತೆಕಾಯಿ ಸಲಾಡ್ ರೆಡಿ ಆಗಿದೆ. ತುಂಬಾ ಟೇಸ್ಟಿ ಆಗಿರುತ್ತೆ. ಅನ್ನಕ್ಕೆ ಮತ್ತೆ ಸೈಡ್ ಡಿಶ್ ಆಗಿ, ಬಾತ್ಗೆ, ಪಲಾವ್ಗೆ ಮತ್ತೆ ಬಿರಿಯಾನಿ ಕೂಡ ನೀವು ಇದನ್ನ ಸೈಡ್ ಡಿಶ್ ಆಗಿ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ನೀವು ಸಮ್ಮರ್ಗೆ ಕೂಡ ಇದು ತುಂಬಾ ಒಳ್ಳೇದು. ಯಾಕೆಂದ್ರೆ ಇದು ಸೌತೆಕಾಯಲ್ಲಿ ಬಾಡಿ ಸ್ವಲ್ಪ ತಂಪು ಮಾಡೋ ನೇಚರ್ ಇರೋದ್ರಿಂದ ನೀವು ಇದನ್ನ ಸಮ್ಮರ್ಗೂ ಕೂಡ ಮಾಡ್ಕೊಂಡು ಅವಾಗ ತಿಂತಾ ಇದ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಮತ್ತೆ ಡೈಜೆಷನ್ಗೂ ತುಂಬಾ ಒಳ್ಳೇದು. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನಾನು ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.